ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ 48 ಹುದ್ದೆಗಳ ಒಂದು ನೇಮಕಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ ಪ್ರಧಾನ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರು, ಚೀಫ್ ಮ್ಯಾನೇಜರು, ಮ್ಯಾನೇಜರು ಮತ್ತು ಹಿರಿಯ ವ್ಯವಸ್ಥಾಪಕರು, ಕಂಪ್ಯೂಟರ್ ಇಂಜಿನಿಯರ್ ಮತ್ತು ಕಿರಿಯ ಸಹಾಯಕರು, ಅಟೆಂಡರ್, ಜವಾನ್, ವಾಚ್ಮ್ಯಾನ್ ಇತರೆ ಹುದ್ದೆಗಳು ಸೇರಿದಂತೆ ಒಟ್ಟು 48 ಪೋಸ್ಟ್ಗಳಿಗೆ ಈ ಒಂದು ಪೋಸ್ಟ್ಗಳ ಭರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಿಂದ ಜಾಬ್ ಆಫರ್ ಅನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31 ಅಂದರೆ ಇದೇ ತಿಂಗಳು 31ನೇ ತಾರೀಕು. ಈ ಒಂದು ಹುದ್ದೆಗೆ ನೀವು ಸಿದ್ದೇಶ್ವರ ಬ್ಯಾಂಕ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು ಹುದ್ದೆಗಳ ಸಂಖ್ಯೆ 48. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಳೋಕ್ಕಿಂತ ಮೊದಲು ನಮ್ಮ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರದ ಯಾವುದೇ ಒಂದು ಅಪ್ಡೇಟ್ ಇರ್ಬೋದು, ಯೋಜನೆ ಅಪ್ಡೇಟ್ ಇರ್ಬೋದು, ಜೊತೆಗೆ ಜಾಬ್ ರಿಲೇಟೆಡ್ ಅಪ್ಡೇಟ್ ಇರ್ಬೋದು, ನೀವು ತ್ವರಿತವಾಗಿ ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಿವಿಧ 48 ಹುದ್ದೆಗಳಿಗೆ ಅರ್ಜಿಯನ್ನು ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ LTD ವಿಜಯಪುರದಲ್ಲಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇಲ್ಲಿ ಖಾಲಿರ್ತಕ್ಕಂತಹ ಕೆಳಕಂಡ ಒಂದು ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಇರತಕ್ಕಂತಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಜುಲೈ 31, 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಸ್ನೇಹಿತರೆ, ಯಾವ ಹುದ್ದೆಗಳ ವಿವರ ಮತ್ತು ಹುದ್ದೆಗಳ ಒಂದು ಸಂಖ್ಯೆಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರಧಾನ ವ್ಯವಸ್ಥಾಪಕರು 1 ಹುದ್ದೆ ಖಾಲಿ ಇದೆ. ವ್ಯವಸ್ಥಾಪಕರ ಹುದ್ದೆ 1 ಖಾಲಿ ಇದೆ. ಹಿರಿಯ ವ್ಯವಸ್ಥಾಪಕರು 11 ಹುದ್ದೆಗಳಿವೆ. ಕಂಪ್ಯೂಟರ್ ಇಂಜಿನಿಯರ್ಗಳು 1 ಹುದ್ದೆ ಖಾಲಿ ಇದೆ. ಕಿರಿಯ ವ್ಯವಸ್ಥಾಪಕರು 4 ಹುದ್ದೆಗಳು ಖಾಲಿ ಇವೆ. ಹಿರಿಯ ಸಹಾಯಕರು 13 ಹುದ್ದೆಗಳು ಖಾಲಿ ಇವೆ. ಕಿರಿಯ ಸಹಾಯಕರು 11 ಹುದ್ದೆಗಳು ಖಾಲಿ ಇವೆ. ಇನ್ನು ಅಟೆಂಡರ್ ಅಥವಾ ಜವಾನ್, ವಾಚ್ಮ್ಯಾನ್ ಅಂತ ನಾವೇನು ಕರಿತೀವಿ ಅವರ ಹುದ್ದೆಗಳು ಕೂಡ 5 ಇವೆ. ವಾಹನ ಚಾಲಕ ಹುದ್ದೆ 1 ಖಾಲಿ ಇದೆ. ಒಟ್ಟು 48 ಹುದ್ದೆಗಳಿಗೆ ಈ ಒಂದು ಸಿದ್ದೇಶ್ವರ ಬ್ಯಾಂಕ್ನವರು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಈ ಒಂದು ಹುದ್ದೆಗೆ ಯಾವ ವೇತನವನ್ನು ನೀಡಲಾಗುತ್ತೆ, ವೇತನ ಶ್ರೇಣಿಯನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ, ಪ್ರಧಾನ ವ್ಯವಸ್ಥಾಪಕರು ಈ ಒಂದು ಹುದ್ದೆಗೆ 44,750ರಿಂದ 60,600 ರೂಪಾಯಿವರೆಗೆ ನೀವು ವೇತನ ಶ್ರೇಣಿಯನ್ನು ಪಡ್ಕೋಬಹುದು. ಇನ್ನು ವ್ಯವಸ್ಥಾಪಕರು ಹುದ್ದೆಗೆ 30,400ರಿಂದ 51,300ವರೆಗೆ, ಹಿರಿಯ ವ್ಯವಸ್ಥಾಪಕರ ಹುದ್ದೆಗೆ 28,100ರಿಂದ 50,100 ರೂಪಾಯಿವರೆಗೆ ನೀವು ವೇತನ ಶ್ರೇಣಿಯನ್ನು ಪಡ್ಕೋಬಹುದು. ಇನ್ನು ಕಂಪ್ಯೂಟರ್ ಇಂಜಿನಿಯರಿಂಗ್ ಹುದ್ದೆಗೆ 28,100ರಿಂದ 50,100, ಕಿರಿಯ ವ್ಯವಸ್ಥಾಪಕರ ಹುದ್ದೆಗೆ 22,800ರಿಂದ 43,700 ರೂಪಾಯಿ, ಹಿರಿಯ ಸಹಾಯಕರು ಹುದ್ದೆಗೆ 21,600 ರೂಪಾಯಿಂದ 40,050 ರೂಪಾಯಿ. ಇನ್ನು ಕಿರಿಯ ಸಹಾಯಕರ ಹುದ್ದೆಗೆ 20,000 ರೂಪಾಯಿಂದ 36,300 ರೂಪಾಯಿ. ಅಟೆಂಡರ್, ಜವಾನ್ ಮತ್ತು ವಾಚ್ಮನ್ ಹುದ್ದೆಗೆ 14,500ರಿಂದ 26,700 ರೂಪಾಯಿವರೆಗೆ ನೀವು ವೇತನ ಶ್ರೇಣಿಯನ್ನು ಪಡ್ಕೋಬಹುದು. ಇನ್ನು ವಾಹನ ಚಾಲಕ ಹುದ್ದೆಗೆ 14,550ರಿಂದ 26,700 ರೂಪಾಯಿವರೆಗೆ. ಒಟ್ಟು 48 ಹುದ್ದೆವಾರು ಈ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ನೀವು ನೋಡಬಹುದು. ಇನ್ನು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಅಭ್ಯರ್ಥಿಯ ವಿದ್ಯಾರ್ಥಿಯನ್ನು ಕೂಡ ನೋಡಬೇಕಾಗುತ್ತೆ. ಹುದ್ದೆಗಳಿಗೆ ಅನುಗುಣವಾಗಿ ಸ್ನಾತಕೋತ್ತರ ಪದವಿ ಜೊತೆಗೆ ಕನಿಷ್ಠ 3ರಿಂದ 5 ವರ್ಷಗಳವರೆಗೆ ಹುದ್ದೆಗಳಿಗೆ ನಿಗದಿಪಡಿಸಿದ ಕಾರ್ಯಾನುಭವವನ್ನು ಪಡೆದಿರಬೇಕು. ಅಂದರೆ ಒಂದು ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರಬೇಕು. ಅದರ ಜೊತೆಗೆ 3ರಿಂದ 5 ವರ್ಷಗಳವರೆಗೆ ಅವರಿಗೆ ಕೆಲಸದಲ್ಲಿ ಅನುಭವ ಕೂಡ ಇರಬೇಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಅವರು ಹೊಂದಿರಬೇಕಾಗತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ವಯಸ್ಸಿನ ಅರ್ಹತೆಗಳನ್ನು ಏನಿರಬೇಕು ಅನ್ನೋದು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ಆಗಿರಬೇಕು. ವರ್ಗವಾರು ಗರಿಷ್ಠ ವಯಸ್ಸಿನ ಅರ್ಹತೆ ವಿವರ ಕೆಳಗಿನಂತೆ, ಅಂದರೆ ಬೇರೆ ಬೇರೆ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರದು. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಮೀರಿರಬಾರದು. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಕೂಡ ಸಡಿಲಿಕೆಯನ್ನು ನೀವು ನೋಡಬಹುದು. ಕನಿಷ್ಠ ವಯಸ್ಸು 18 ವರ್ಷ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ
ಯಾವ ದಿನಾಂಕದ ಅಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖ ದಿನಾಂಕಗಳನ್ನು ನಾವು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 4/7/2024 ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2024 ಸಂಜೆ 5 ಗಂಟೆವರೆಗೆ ನೀವು ಈ ಒಂದು ಹುದ್ದೆಗಳಿಗೆ ಅಂದ್ರೆ ಇದೇ ತಿಂಗಳು 31ನೇ ತಾರೀಕಿನವರೆಗೆ 5 ಗಂಟೆಯ ಒಳಗೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಶುಲ್ಕ ಯಾವ ರೀತಿಯಾಗಿದೆ, ಅಪ್ಲಿಕೇಶನ್ ಶುಲ್ಕ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಹಣವನ್ನ ಅಭ್ಯರ್ಥಿಯ ಅಪ್ಲಿಕೇಶನ್ ಶುಲ್ಕವಾಗಿ ನೀಡಲಾಗಿದೆ. ಅದೇ ರೀತಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಇದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಅಂದ್ರೆ SC ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ ಕೇವಲ 600 ರೂಪಾಯಿಯನ್ನ ಅಪ್ಲಿಕೇಶನ್ ಶುಲ್ಕವಾಗಿ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. ಅರ್ಜಿಗಳನ್ನು ಸಲ್ಲಿಸುವಾಗ ಆಯಾ ಹುದ್ದೆಗಳ ಅರ್ಜಿಗಳನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಹೊರತುಪಡಿಸಿ ಇತರ ಯಾವುದೇ ಮಾರ್ಗದಲ್ಲಿ ಅರ್ಜಿ ಹಾಕಲು ಅವಕಾಶವಿಲ್ಲ. ಅಂದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ಆನ್ಲೈನ್ ಮೂಲಕವೇ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಆಫ್ಲೈನ್ ಮೂಲಕ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ ಸ್ನೇಹಿತರೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಅಟೆಂಡರ್, ಜವಾನ್ ಮತ್ತು ವಾಚ್ಮ್ಯಾನ್ ಹಾಗೂ ವಾಹನ ಚಾಲಕ ಹುದ್ದೆಗಳಿಗೆ ಹೊರತುಪಡಿಸಿ ಅಂದ್ರೆ ಈ ಎಲ್ಲ ಹುದ್ದೆಗಳನ್ನ ಅಟೆಂಡರ್, ಜವಾನ್ ಮತ್ತು ವಾಚ್ಮ್ಯಾನ್ ಮತ್ತು ವಾಹನ ಚಾಲಕ ಹುದ್ದೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ದರ್ಜೆಯ ಹುದ್ದೆಗಳಿಗೆ ಅರ್ಜಿ ಹಾಕಿದವರಿಗೆ ಮೆರಿಟ್ ಆಧಾರದಲ್ಲಿ ಲಿಖಿತ ಪರೀಕ್ಷೆಯನ್ನ ಕರೆಯಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ 85% ಇಳಿಸಿ 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಇದರೊಂದಿಗೆ ಕಂಪ್ಯೂಟರ್ ಇಂಜಿನಿಯರ್ ಅವರಿಗೆ ಪ್ರಾವೀಣ್ಯತೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಇನ್ನು ಇತರೆ ನಿಯಮಗಳನ್ನು ನೋಡೋದಾದ್ರೆ ಪೂರ್ಣ ವಿವರವನ್ನ ಹೊಂದದೇ ಇರುವ ಹಾಗೂ ಅವಶ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡದೇ ಇರತಕ್ಕಂತಹ, ಅವಧಿ ಮೀರಿ ಅಪ್ಲೋಡ್ ಮತ್ತು ಟಪಾಲ್ ಮೂಲಕ ಬ್ಯಾಂಕಿನಲ್ಲಿ ಸಲ್ಲಿಸಿದ ಅರ್ಜಿಗಳನ್ನ ತಿರಸ್ಕರಿಸಲಾಗುತ್ತೆ. ಅಭ್ಯರ್ಥಿಗಳ ಆಯ್ಕೆ, ಅರ್ಜಿ ಸ್ವೀಕರಿಸುವ ಮತ್ತು ನಿರಾಕರಿಸುವ ಹಕ್ಕನ್ನು ನೇಮಕಾತಿ ಸಮಿತಿ ಕಾಯ್ದಿರಿಸಿಕೊಂಡಿದೆ ಸ್ನೇಹಿತರೆ. ಇದಿಷ್ಟು ಸಿದ್ದೇಶ್ವರ ಬ್ಯಾಂಕ್ ಬಿಜಾಪುರದಲ್ಲಿ ಕರೆದಿರ್ತಕ್ಕಂತಹ ನೋಟಿಫಿಕೇಶನ್. ಇದೇ ರೀತಿಯ ಸರ್ಕಾರದ ಯಾವುದೇ ಒಂದು ಮಾಹಿತಿ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಮಾಹಿತಿ ಇರ್ಬೋದು ನೀವು ಪಡ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.